ಭಾಗ್ಯಲಕ್ಷ್ಮಿ will always be very, very, very special to me. ಎಲ್ಲ ನನ್ನ ಪ್ರೇಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ನಾನು ಕಿರುತೆರೆ ಧಾರಾವಾಹಿ ಲೋಕಕ್ಕೆ ಮರಳಿದಾಗ ಒಂದು ಭಯ ಇತ್ತು. ಸೀರಿಯಲ್ ಹೇಗೆ ನಡೆಯುತ್ತೋ, ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಕೂಡ ಇತ್ತು. ನನಗೆ ನಮ್ಮ ಭಾಗ್ಯಲಕ್ಷ್ಮಿ ಮೊದಲ ಪ್ರೋಮೋ ಬಂದಾಗಿನಿಂದ ಇಲ್ಲಿವರೆಗೂ ನನಗೆ ಮತ್ತು ನಮ್ಮ ಟೀಮ್ಗೆ ಬಹಳ ಪ್ರೀತಿ ಕೊಟ್ಟಿದ್ದೀರಿ. ಭಾಗ್ಯ ಆಗಿ ನಾನು SSLC ಪರೀಕ್ಷೆ ಬರೆದಾಗ ಎಷ್ಟೋ ಜನ ನಾವು ಬರಿತಿದ್ದೀವಿ ಅಂತ ಹೇಳಿದ್ರಿ. ನಾನು ತುಂಬ ದುಃಖದಿಂದ ಈ ಧಾರಾವಾಹಿಗೆ ಗುಡ್ ಬೈ ಹೇಳುತ್ತಿದ್ದೇನೆ. ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ. ಈ ಸೀರಿಯಲನ್ನು ನಾವು TRPಗೋಸ್ಕರ ಮಾಡಲಿಲ್ಲ. ಕಲರ್ಸ್ ಕನ್ನಡ ಹಾಗೂ ಕನ್ನಡ ಜನತೆಗೆ ನನ್ನ ವಂದನೆಗಳು. ಈ ಸೀರಿಯಲ್ನಲ್ಲಿ ಕೆಲಸ ಮಾಡಿದ ಎಲ್ಲ ಟೆಕ್ನಿಷಿಯನ್ಗಳಿಗೆ ನನ್ನ ಧನ್ಯವಾದ. ಈ ಧಾರಾವಾಹಿ ನನಗೆ ತುಂಬ ಸ್ಪೆಷಲ್ ಅಂತ ಸುಷ್ಮಾ ರಾವ್ ಅವರು ತುಂಬ ಭಾವುಕರಾಗಿ ಮಾತನಾಡಿದ್ದಾರೆ. ಈ ಧಾರಾವಾಹಿಗೆ ಉದಯ ಹೇಳಿದ್ದಾರೆ. ಇಂದು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕೊನೆಯ ಸಂಚಿಕೆ ಪ್ರಸಾರವಾಗುತ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ.